ಎಕ್ಸಾಮ್ ಅಂದಾಗ ಒಂದು ಒಂದು ಫೀಲಿಂಗ್ ಇರ್ತದೆ. ಕೆಲವ್ರಿಗೆಲ್ಲರಿಗೂ ಇರ್ತದೆ, ಎಲ್ಲರಿಗೂ ಇರಲ್ಲ, ಸ್ವಲ್ಪ ಇದು ನಾನು ಅವ್ರಿಗೆ ಹೇಳೋದು ಏನಿಲ್ಲ, ಎಕ್ಸಾಮ್ನ ಧೈರ್ಯವಾಗಿ ಹೋಗಿ ಫೇಸ್ ಮಾಡಿ, ಏನು ಗಾಬರಿ ಬೇಡ, ನಿಮಗೆ ಅನುಕೂಲಕ್ಕೆ ಎಲ್ಲ ಥರದ ವ್ಯವಸ್ಥೆ ಅಂತೂ ನಮ್ಮ ಇಲಾಖೆಯಿಂದ ನಾನು ಕೂಡ ಪರ್ಸ್ನಲ್ಲಾಗಿ ಆಫೀಸರ್ಸ್ ಈ ಸತಿ ಏನು ಮಾಡಿದ್ರೆ ನಾವು ಆಫೀಸರ್ಸ್ ಜೊತೆನೇ ಕೂತ್ಕೊಂಡು, ಬಿಕಾಸ್ ಹೋದ ವರ್ಷವೂ ತುಂಬ ಚೆನ್ನಾಗಿ ಮಾಡಿದರು. ಸೊ ಎಲ್ಲ ಚೆಕ್ ಮಾಡೋದಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲರ ಜೊತೆನೂ ಕೂತ್ಕೊಂಡು ನಾವು ಮಾತಾಡಿ ಅದನ್ನು ನೀವು ಕೂಡ ಸಾಕಷ್ಟು ಸತಿ ಬಂದಿದ್ರಿ. ಎಲ್ಲೂ ಯಾವುದೇ ಥರದ ವಿಚಾರಗಳನ್ನು ಹಗುರವಾಗಿ ತಗೊಳಕ್ಕೆ ಹೋಗಿಲ್ಲ. ಸೊ ಎಲ್ಲ ಚೆನ್ನಾಗಿದೆ. ನಾನು ಒಂದೇ ಹೇಳೋದು, ಮಕ್ಕಳಿಗೆ ಧೈರ್ಯವಾಗಿ ಹೋಗಿ ಎಕ್ಸಾಮ್ನ ತೊಗೊಳ್ಳಿ. ಸೆಕೆಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಇದೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಟು ಇಂಪ್ರೂವ್ ಅವ್ರು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ರಿಸಲ್ಟ್ಸಲ್ಲಿ ಅದನ್ನು ಯಾಕೆಂದರೆ ಅದೇ ವರ್ಷ ಅವ್ರಿಗೆ ಕೊಡ್ತಾಯಿದ್ವಿ. ಇದೆಲ್ಲ ಮುಂಚೆ ಇರಲಿಲ್ಲ. ನಾವೆಲ್ಲ ಓದಬೇಕಾದ್ರೆ ಬೈ ಚಾನ್ಸ್ ನಾವು ಫೇಲ್ ಆದಾಗ ನವಂಬರಲ್ಲಿ ಕಟ್ಕೊಂಡು ಒಂದು ವರ್ಷ ಫೇಲ್ ಕಷ್ಟ ಆಗೋದು. ನೀವು ಮಾಧ್ಯಮದಲ್ಲಿ ಕೇಳ್ತಾಯಿದ್ರಿ ಮಕ್ಕಳನ್ನ ವಾಪಸ್ ಸ್ಕೂಲಿಗೆ ಹೆಂಗೆ ತರ್ತಾಯಿದ್ರಿ. ದೀಸ್ ಆರ್ ಆಲ್ ಇನಿಷಿಯೇಟಿವ್ಸ್ ನಾವು ಮಾಡಿರೋದು SSLCಗೆ ಮತ್ತು PUCಗೆ. ಇವತ್ತು PUC ಸ್ಟಾರ್ಟ್ ಆಗ್ತಾಯಿದೆ. ಇವತ್ತು ಕನ್ನಡ ಮತ್ತು ಅರೇಬಿಕ್ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ. ಸೊ ನಮ್ಮ ಇಲಾಖೆಯಿಂದ ಆಮೇಲೆ ಈ ಸತಿ ಮಾತ್ರ ಭಾಳ ಸಂತೋಷ ಏನು ಅಂದರೆ DC ಅವರು ಮತ್ತು CO ಅವರು ಮುಂದಾಳತ್ವದಲ್ಲಿ ಅವರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಅವರೇ ಕೂತ್ಕೋತಾ ಇದ್ದಾರೆ. ಐದರ್ CO ಆರ್ DC ಆರ್ ಸಬಾರ್ಡಿನೇಟ್ಸ್ ADC ಅವರು ಯಾರಾದರೂ. ಸೊ ಅದು ಬಹಳ ಮುಖ್ಯ. ಐ ಥಿಂಕ್ ಅದು ಇನ್ನೂ ಎಕ್ಸಾಮಿನೇಷನ್ ಚಂದವಾಗಿ ಮಾಡೋದಕ್ಕೆ ಒಂದು ಒತ್ತು ಕೊಟ್ಟಂಗೆ ಆಗ್ತದೆ. ಬಟ್ ಎಲ್ಲದೂ ಕೂಡ ನಮ್ಮ ಪ್ರಿಪ್ರೇಷನ್ನು ನಾವೆಲ್ಲದೂ ಕೂಡ ಒಂದು ನಿಮಿಷ ಹಿಂಗೆ ಬಾ, ಮಕ್ಕಳು ಇದ್ದಾರೆ ಈ ಕಡೆ ಬಾ. ಸಾರಿ ಅಪ್ಪ, ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಧೈರ್ಯವಾಗಿ ಸರ್ ಒಂದು ಸ್ವಲ್ಪ ಅಲ್ಲೇ ಸರ್ ಅಲ್ಲೇ ಸರ್ ಮತ್ತೆ ಸರ್ ಸರ್ ಬೈ ಚಾನ್ಸ್ ಎಕ್ಸಾಮ್ಸ್ ಲೇಟರ್ ಎಷ್ಟಾಗುತ್ತೋ ಅಷ್ಟು ಪರೀಕ್ಷೆ ಮಾತಾಡಿದ್ರೆ ಅದನ್ನು ವಿಶ್ವಾಸ ಇಟ್ಕೊಂಡು ಆಲ್ರೆಡಿ ಧೈರ್ಯವಾಗಿ ಎಕ್ಸಾಮ್ಸ್ ಮಾಡ್ತಾರೆ. ತುಂಬ ನಮಸ್ಕಾರ. ಇನ್ಸೈಡ್ ಅಲ್ಲ ಸರ್ ಒಂಚೂರು ಈ ಕಡೆ ಬನ್ನಿ. ಬಾಮ ಮುಂದೆ ಬಾಮ. ಓಕೆ ಬನ್ನಿ ಮಕ್ಕಳ, ಬನ್ನಿ ಬನ್ನಿ ಏನು ನಮಸ್ಕಾರ. ಸಾರಿ, ಮಕ್ಕಳಿಗೆಲ್ಲ ಭಯ ಏನು ಬೇಡ ಅಂತ ನೋಡೋಣ. ಅಲ್ಲೇ ಆಗುತ್ತೆ. ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ. ಒಳ್ಳೆಯದಾಗಿ. ಎಕ್ಸಾಮ್ ಅಂದಾಗ ಒಂದು ಫೀಲಿಂಗ್ ಇರ್ತದೆ. ಕೆಲವ್ರಿಗೆಲ್ಲರಿಗೂ ಇರ್ತದೆ, ಎಲ್ಲರಿಗೂ ಇರಲ್ಲ, ಸ್ವಲ್ಪ ಇದು ನಾನು ಅವ್ರಿಗೆ ಹೇಳೋದು ಏನಿಲ್ಲ, ಎಕ್ಸಾಮ್ನ ಧೈರ್ಯವಾಗಿ ಹೋಗಿ ಫೇಸ್ ಮಾಡಿ, ಏನು ಗಾಬರಿ ಬೇಡ, ನಿಮಗೆ ಅನುಕೂಲಕ್ಕೆ ಎಲ್ಲ ಥರದ ವ್ಯವಸ್ಥೆ ಅಂತೂ ನಮ್ಮ ಇಲಾಖೆಯಿಂದ
ನಾನು ಕೂಡ ಪರ್ಸ್ನಲ್ಲಾಗಿ ಆಫೀಸರ್ಸ್ ಈ ಸತಿ ಏನು ಮಾಡಿದ್ರೆ ನಾನು ಆಫೀಸರ್ಸ್ ಜೊತೆನೇ ಕೂತ್ಕೊಂಡು ಬಿಕಾಸ್ ಹೋದ ವರ್ಷವೂ ತುಂಬ ಚೆನ್ನಾಗಿ ಮಾಡಿದರು. ಸೊ ಎಲ್ಲ ಚೆಕ್ ಮಾಡೋದಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲರ ಜೊತೆನೂ ಕೂತ್ಕೊಂಡು ನಾವು ಮಾತಾಡಿ ಅದನ್ನು ನೀವು ಕೂಡ ಸಾಕಷ್ಟು ಸತಿ ಬಂದಿದ್ರಿ. ಎಲ್ಲೂ ಯಾವುದೇ ಥರದ ವಿಚಾರಗಳನ್ನು ಹಗುರವಾಗಿ ತಗೊಳಕ್ಕೆ ಹೋಗಿಲ್ಲ. ಸೊ ಎಲ್ಲ ಚೆನ್ನಾಗಿದೆ. ನಾನು ಒಂದೇ ಹೇಳೋದು, ಮಕ್ಕಳಿಗೆ ಧೈರ್ಯವಾಗಿ ಹೋಗಿ ಎಕ್ಸಾಮ್ನ ತೊಗೊಳ್ಳಿ. ಸೆಕೆಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಇದೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಟು ಇಂಪ್ರೂವ್ ಅವ್ರು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ರಿಸಲ್ಟ್ಸಲ್ಲಿ ಅದನ್ನು ಯಾಕೆಂದರೆ ಅದೇ ವರ್ಷ ಅವ್ರಿಗೆ ಕೊಡ್ತಾಯಿದ್ವಿ. ಇದೆಲ್ಲ ಮುಂಚೆ ಇರಲಿಲ್ಲ. ನಾವೆಲ್ಲ ಓದಬೇಕಾದ್ರೆ ಬೈ ಚಾನ್ಸ್ ನಾವು ಫೇಲ್ ಆದಾಗ ನವಂಬರಲ್ಲಿ ಕಟ್ಕೊಂಡು ಒಂದು ವರ್ಷ ಫೇಲ್ ಕಷ್ಟ ಆಗೋದು. ನೀವು ಮಾಧ್ಯಮದಲ್ಲಿ ಕೇಳ್ತಾಯಿದ್ರಿ ಮಕ್ಕಳನ್ನ ವಾಪಸ್ ಸ್ಕೂಲಿಗೆ ಹೆಂಗೆ ತರ್ತಾಯಿದ್ರಿ. ದೀಸ್ ಆರ್ ಆಲ್ ಇನಿಷಿಯೇಟಿವ್ಸ್ ನಾವು ಮಾಡಿರೋದು SSLCಗೆ ಮತ್ತು PUCಗೆ. ಇವತ್ತು PUC ಸ್ಟಾರ್ಟ್ ಆಗ್ತಾಯಿದೆ. ಇವತ್ತು ಕನ್ನಡ ಮತ್ತು ಅರೇಬಿಕ್ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ. ಸೊ ನಮ್ಮ ಇಲಾಖೆಯಿಂದ ಆಮೇಲೆ ಈ ಸತಿ ಮಾತ್ರ ಭಾಳ ಸಂತೋಷ ಏನು ಅಂದರೆ DC ಅವರು ಮತ್ತು CO ಅವರು ಮುಂದಾಳತ್ವದಲ್ಲಿ ಅವರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಅವರೇ ಕೂತ್ಕೋತಾ ಇದ್ದಾರೆ. ಐದರ್ CO ಆರ್ DC ಆರ್ ಸಬಾರ್ಡಿನೇಟ್ಸ್ ADC ಅವರು ಯಾರಾದರೂ. ಸೊ ಅದು ಬಹಳ ಮುಖ್ಯ. ಐ ಥಿಂಕ್ ಅದು ಇನ್ನೂ ಎಕ್ಸಾಮಿನೇಷನ್ ಚಂದವಾಗಿ ಮಾಡೋದಕ್ಕೆ ಒಂದು ಒತ್ತು ಕೊಟ್ಟಂಗೆ ಆಗ್ತದೆ. ಬಟ್ ಎಲ್ಲದೂ ಕೂಡ ನಮ್ಮ ಪ್ರಿಪ್ರೇಷನ್ನು ನಾವೆಲ್ಲದೂ ಕೂಡ ಒಂದು ನಿಮಿಷ ಹಿಂಗೆ ಬಾ, ಅಲ್ಲಿ ಮಕ್ಕಳು ಇದ್ದಾರೆ, ಈ ಕಡೆ ಬಾ. ಸಾರಿ ಅಪ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಧೈರ್ಯವಾಗಿ ಸರ್ ಒಂದು ಸ್ವಲ್ಪ ಅಲ್ಲೇ ಸರ್ ಅಲ್ಲೇ ಸರ್ ಮತ್ತೆ ಸರ್ ಸರ್ ಬೈ ಚಾನ್ಸ್ ಎಕ್ಸಾಮ್ಸ್ ಲೇಟರ್ ಎಷ್ಟಾಗುತ್ತೋ ಅಷ್ಟು ಪರೀಕ್ಷೆ ಅದನ್ನು ವಿಶ್ವಾಸ ಇಟ್ಕೊಂಡು ಆಲ್ರೆಡಿ ಧೈರ್ಯವಾಗಿ ಎಕ್ಸಾಮ್ಸ್ ತುಂಬ ನಮಸ್ಕಾರ. ಇನ್ಸೈಡ್ ಅಲ್ಲ ಸರ್ ಒಂಚೂರು ಈ ಕಡೆ ಬನ್ನಿ. ಬಾಮ ಮುಂದೆ ಬಾಮ. ಓಕೆ ಬನ್ನಿ ಮಕ್ಕಳ ಬನ್ನಿ ಏನು ನಮಸ್ಕಾರ. ಸಾರಿ ಮಕ್ಕಳಿಗೆಲ್ಲ ಭಯ ಏನು ಬೇಡ ಅಂತ ನೋಡೋಣ. ಅಲ್ಲೇ ಆಗುತ್ತೆ. ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಒಳ್ಳೆಯದಾಗಲಿ. ಮುಂದೆ ಬಾ